ಹಾಯ್ ಗೆಳೆಯರೆ, ನನ್ನ ಹೆಸರು ಗೋಪಾಲ. ಎಲ್ಲರೂ ಗೋಪಿ ಅಂತ ಕರಿತಾ ಇದ್ರು. ಇತ್ತೀಚೆಗೆ ನಮ್ಮ ಮನೆಯಲ್ಲಿ ನಡೆದ ಒಂದು ಕಥೆನ ನಿಮ್ಮ ಮುಂದೆ ಹೇಳೋಕೆ ಬಂದಿದ್ದೀನಿ. ನಾನು ಈಗ ತಾನೇ ಪಿಯುಸಿ ಮುಗಿಸಿ ಡಿಗ್ರಿಗೆ ಸೇರಿಕೊಂಡೆ. ಈ ಕತೆ ನಡೆದದ್ದು ಸುಮಾರು 2 ವರ್ಷಗಳ ಹಿಂದೆ. ನಮ್ಮ ಮನೆಯಲ್ಲಿ ನಾನು, ನಮ್ಮ ಅಪ್ಪ ಅಮ್ಮ ಮತ್ತೆ ನಮ್ಮ ಅಮ್ಮನ ತಮ್ಮ ಅಂದರೆ ಸೋದರ ಮಾವ, ಒಟ್ಟು 4 ಜನ ಇದ್ವಿ. ಮನೆ ತುಂಬಾ ದೊಡ್ಡದು ಆದ ಕಾರಣ ಇಬ್ಬರು ಕೆಲಸದವರು ಇದ್ದರು. ಅಪ್ಪನದ್ದು ಪೇಪರ್ ಫ್ಯಾಕ್ಟರಿ ಇತ್ತು. ಅವರ ಜೊತೆ ಮಾವನು ಫ್ಯಾಕ್ಟರಿ ನೋಡಿಕೊಳ್ಳುತ್ತಾ ಇದ್ರು. ಅಮ್ಮನ ತವರು ಮನೆಯವರು ಯಾರೂ ಇಲ್ಲದ ಕಾರಣ ಮಾವನ ನಮ್ಮ ಮನೆಯಲ್ಲೇ ಇಟ್ಟುಕೊಂಡಿದ್ದೆವು. ಮನೆಯಲ್ಲಿ ಎಲ್ಲ ಚೆನ್ನಾಗಿ ಇತ್ತು. ಆದರೆ ವಯಸ್ಸು 35 ಆದರೂ ಮಾವನಿಗೆ ಮದುವೆ ಆಗಿಲ್ಲ ಅನ್ನೋ ಕೊರಗು ನಮ್ಮ ಅಪ್ಪ ಅಮ್ಮನದ್ದು. ನಮ್ ಮಾವ 3 ಹೊತ್ತು ಕೆಲಸ ಅಂತ ಹೇಳಿ ಯಾವುದೇ ಹುಡುಗಿನ ಲವ್ ಕೂಡ ಮಾಡಲಿಲ್ಲ, ಬ್ರಹ್ಮಚಾರಿಯಾಗೆ ಹೋಗೋದು ಅಂತ ಎಲ್ಲರೂ ಮಾತನಾಡುತ್ತಿದ್ದರು. ಎಷ್ಟೋ ಕಡೆ ಹುಡುಕಿದ ಮೇಲೆ ಶಿವಮೊಗ್ಗದಿಂದ ಒಂದು ಹುಡುಗಿ ಮನೆಯವರು ಒಪ್ಪಿಗೆ ಕೊಟ್ರು. ಎಲ್ಲರೂ ಹುಡುಗಿ ನೋಡಲು ಶಿವಮೊಗ್ಗಕ್ಕೆ ಹೊರಟರು. ನನಗೆ 10ನೇ ತರಗತಿ ಎಕ್ಸಾಮ್ ಇತ್ತು ಅಂತ ಮನೆಯಲ್ಲಿ ಬಿಟ್ಟು ಅವರು 3 ಜನ ಸ್ವಲ್ಪ ನೆಂಟರನ್ನ ಕರ್ಕೊಂಡು ಹೋಗಿದ್ರು. ನನಗೂ ಅಲ್ಲಿ ಎಲ್ಲ ಹೋಗಬೇಕು ಅನ್ನೋ ಆಸೆ ಇರಲಿಲ್ಲ. ಮನೆಯಲ್ಲಿ ಒಬ್ಬನನ್ನೇ ಬಿಟ್ಟು ಹೋದರೆ ಸಾಕು. ನಾನು ಇಂಗ್ಲಿಷ್ ಫಿಲ್ಮ್ ನೋಡಿಕೊಂಡು ಕೈಕೆಲಸದಲ್ಲಿ ಬ್ಯುಸಿ ಆಗಬಹುದು ಅನ್ನೋದು ನನ್ನ ಯೋಚನೆ. ಅಂತೆಯೇ ಎಲ್ಲರೂ ನನ್ನ ಬಿಟ್ಟು ಹೊರಟರು. ನನಗೆ ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ಮೊಬೈಲ್ನ ಟಿವಿಗೆ ಕನೆಕ್ಟ್ ಮಾಡಿ ಬೆಳಗ್ಗೆ ಇಂದ ಸಂಜೆವರೆಗೂ ಎಲ್ಲಾ ತರಹದ ಫಿಲ್ಮ್ ನೋಡಿಕೊಂಡು ದೇವರು ಕೊಟ್ಟ ಕೈಯಿಂದ ಸ್ವರ್ಗ ಕಂಡೆ. ಸುಮಾರು ಸರಿ ತಮ್ಮನಿಗೆ ತೊಂದರೆ ಕೊಟ್ಟ ಕಾರಣ ಸುಸ್ತಾಗಿ ಬಿದ್ದುಕೊಂಡೆ. ಮನೆಯವರು ಆವತ್ತು ಶಿವಮೊಗ್ಗದಲ್ಲೇ ಯಾರೋ ನೆಂಟರ ಮನೆಯಲ್ಲಿ ಉಳಿದುಕೊಂಡು ಬೆಳಿಗ್ಗೆ ಬರ್ತೀವಿ ಅಂತ ಹೇಳಿದರು. ನಾನು ಬೆಳಿಗ್ಗೆ ಎದ್ದು ಸ್ಕೂಲ್ಗೆ ಹೋದೆ. ಸ್ಕೂಲ್ ಅಲ್ಲಿ ಸುಷ್ಮಾ ಅಂತ ನನ್ನ ಕ್ಲಾಸ್ಮೇಟ್. ನೋಡೋಕೆ ಒಳ್ಳೆ ಮಜ್ಜಿಗೆ ಮೇಲೆ ತೇಲೋ ಬೆಣ್ಣೆ ತರ ಇದ್ದಾಳೆ. ಹೇಗಾದರೂ ಮಾಡಿ ಅವಳನ್ನ ಪಟಾಯಿಸಿ ಒಂದು ಸರಿ ಮನೆಗೆ ಕರೆದುಕೊಂಡು ಹೋಗಿ ಸ್ವರ್ಗ ನೋಡೋ ಆಸೆ. ಆದರೆ ಹುಡುಗಿ ಹತ್ತಿರ ಮಾತಾಡೋಕೆ ಭಯ. ಪ್ರತಿದಿನ ಅವಳನ್ನ ಸ್ಕೂಲ್ ಅಲ್ಲಿ ನೋಡೋದು, ಸೀದಾ ಬಾತ್ರೂಮ್ಗೆ ಹೋಗಿ ಕೈಯಲ್ಲೇ ಖುಷಿ ಪಡೋದು. ಇದೇ ಆಯ್ತು ನನ್ನ ಕತೆ. ಅದು ಯಾವಾಗ ನನ್ನ ತಮ್ಮನಿಗೆ ಖುಷಿ ಪಡಿಸೋಕೆ ಒಂದು ಹುಡುಗಿ ಸಿಕ್ತಳೋ ಅಂತ ಅನ್ನಿಸುತ್ತಿತ್ತು. ಸಂಜೆ ಸ್ಕೂಲ್ ಮುಗಿಸಿಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಮನೆಗೆ ಎಲ್ಲರೂ ಬಂದಿದ್ದರು. ನಾನು ಸೀದಾ ಮಾವನ ಹತ್ತಿರ ಹೋಗಿ, ಮಾವ, ಹುಡುಗಿ ನೋಡಿದ್ಯಾ, ಹೇಗಿದ್ದಳೆ ಅಂತ ಕೇಳ್ದೆ. ಲೋ, ನಂಗೆ ಕೆಲಸ ಇದೆ, ಹೋಗಿ ನಿಮ್ ಅಮ್ಮನ ಕೇಳು ಅಂತ ಹೇಳಿ ಹೋದ. ನಾನು ಅಮ್ಮನ ಹತ್ತಿರ ಹೋಗಿ, ಅಮ್ಮ ಹುಡುಗಿ ಹೇಗೆ ಇದ್ದಾಳೆ, ಫೋಟೋ ಏನಾದರೂ ತಗೊಂಡು ಬಂದಿದೀಯಾ ತೋರಿಸು ಅಂದೆ. ಅಯ್ಯೋ ಇರೋ, ಮಾವನಿಗಿಂತ ನಿನಗೆ ಜಾಸ್ತಿ ಅರ್ಜೆಂಟ್ ಇದೆ, ಏನೋ ನೀನೇ ಮದ್ವೆ ಆಗೋತರ ಅಂತ ಹೇಳಿ ಫೋನ್ನಲ್ಲಿ ಹುಡುಗಿ ಫೋಟೋ ತೋರಿಸಿದರು. ಆ ಫೋಟೋ ನೋಡಿ ನಾನು ನಿಜಕ್ಕೂ ಕಳೆದು ಹೋದೆ. ಸುಷ್ಮಾ ಈ ಹುಡುಗಿ ಮುಂದೆ ಏನೇನೂ ಅಲ್ಲ ಅನ್ನಿಸಿತು. ಅವಳು ಬೆಣ್ಣಿ, ಆದರೆ ಇವಳು ಡೈರೆಕ್ಟ್ ತುಪ್ಪ. ಹೆಸರು ಸೌಂದರ್ಯ, ಹೆಸರಿಗೆ ತಕ್ಕ ಬ್ಯೂಟಿ. ಆದರೂ ನನಗೆ ಅತೆಯಾಗಿ ಬರೋಳು. ಹಾಗೆಲ್ಲ ಯೋಚನೆ ಮಾಡಬಾರದು ಅಂತ ಅಂದುಕೊಂಡು ಸುಮ್ಮನಾದೆ. ಇನ್ನೇನು 1 ತಿಂಗಳಿಗೆ ಮದುವೆ ಅಂತ ಸಹ ಮಾತನಾಡಿದರು. ಹೇಗೂ ನನ್ನ ಎಕ್ಸಾಮ್ ಕೂಡ ಮುಗಿಯುತ್ತೆ, ಆಮೇಲೆ ಜಾಲಿ ಅಂದುಕೊಂಡು ಎಕ್ಸಾಮ್ ಎಲ್ಲ ಮುಗಿಸಿದೆ. ಮಾವನ ಮದುವೆ ಕೂಡ ಆಯ್ತು. ಮದುವೆಯಲ್ಲಿ ಅತ್ತೆರ ನೋಡಿ ಇನ್ನೂ ಶಾಕ್ ಆಗೋದೆ. ನಮ್ಮ ಮಾವ ಹೇಳಿಕೊಳ್ಳುವಷ್ಟು ಸುಂದರ ಅಲ್ಲ, ಅದರಲ್ಲೂ ವಯಸ್ಸು 35. ಈ ಹುಡುಗಿ ನೋಡಿದರೆ ಇನ್ನೂ ಚಿಕ್ಕ ವಯಸ್ಸು ಅನ್ನಿಸುತ್ತಾ ಇತ್ತು. ಅವರ ಮನೆಯವರು ಬಡವರು. ಮದುವೆ ಕೂಡ ನಮ್ಮ ಅಪ್ಪ ಅಮ್ಮ ಸೇರಿ ಮಾಡಿಕೊಂಡರು. ಹುಡುಗಿಗೆ ಸದ್ಯ ಆ ಮನೆ ಬಿಟ್ಟು ದೊಡ್ಡ ಮನೆ ಸೇರುತ್ತಾ ಇದ್ದೇನೆ ಅನ್ನೋ ಖುಷಿ. ಎಲ್ಲ ಮುಗಿಯಿತು. ಹುಡುಗಿನ ಮನೆ ತುಂಬಿಸಿಕೊಂಡೆವು. ದೇವಸ್ಥಾನ, ನೆಂಟರ ಮನೆ, ಟ್ರಿಪ್ ಅಂತ ಬಾರಿ ಓಡಾಟ ಆಯ್ತು. 1 ವಾರ ಕಳೆದ ಮೇಲೆ ಇಬ್ಬರಿಗೂ ಶಾಸ್ತ್ರ ನಡೆಸಬೇಕು ಅಂತ ಪುರೋಹಿತರನ್ನ ಕರೆಸಿ ಡೇಟ್ ಫಿಕ್ಸ್ ಮಾಡಿದ್ರು. ಮಾರನೇ ದಿನ ಸಂಜೆ ಬೇಗ ಬಾ ಅಂತ ಹೇಳಿ ಮಾವನಿಗೆ ಹೇಳಿದರು. ಎಲ್ಲಾ ಕಾಯುತ್ತಾ ಕುಳಿತಿದ್ರು. ಆದರೂ ಮಾವ ಬಂದಿದ್ದು ರಾತ್ರಿ 10 ಗಂಟೆಗೆ. ಅಷ್ಟರಲ್ಲಿ ಅತ್ತೆನ ಕೋಣೆಯೊಳಗೆ ಕಳಿಸಿ ಎಲ್ಲರೂ ಬಿದ್ದುಕೊಂಡಿದ್ದರು. ಮಾವ ಬಂದ ಮೇಲೆ ಅಮ್ಮ ಚೆನ್ನಾಗಿ ಬೈದು ಒಳಗೆ ಕಳಿಸಿದರು. ಇದೆಲ್ಲವನ್ನು ನೋಡುತ್ತಾ ಇದ್ದ ನನಗೆ ಆತುರ ತಡೆಯಲು ಆಗದೆ ನನ್ನ ಕೈ ಕೆಲಸ ಮುಂದುವರೆಸಿ ಬಿದ್ದುಕೊಂಡೆ. 1 ತಿಂಗಳು ಹೀಗೆ ನಡೀತಾ ಇತ್ತು. ಮಾವ ಲೇಟ್ ಆಗಿ ಬರೋದು, ಅಮ್ಮ ದಿನ ಬೈಯೋದು. ಮಾವನ ಜೊತೆ ಅತ್ತೆ ಹೇಗೋ ಏನೋ ಗೊತ್ತಿಲ್ಲ, ಮನೆಯವರ ಜೊತೆ ತುಂಬಾ ಚೆನ್ನಾಗಿ ಮಾತಾಡಿಕೊಂಡು ಖುಷಿಯಿಂದ ಇದ್ರು. ನನ್ನ ಜೊತೆ ತುಂಬಾ ಸಲಿಗೆಯಿಂದ ಇದ್ರು. ಅವರಿಗೂ ನನಗೂ 10 ವರ್ಷ ವ್ಯತ್ಯಾಸ, ಆದರೂ ನನಗೆ ಫ್ರೆಂಡ್ ತರ ಇದ್ರು.
ಒಮ್ಮೆ ಬೆಳಿಗ್ಗೆ ನಾನು ಸ್ನಾನಕ್ಕೆ ಅಂತ ಹೋದಾಗ ನನ್ನ ಕೋಣೆಯಲ್ಲಿ ನೀರು ಬರ್ತಾ ಇರಲಿಲ್ಲ. ಅದಕ್ಕೆ ಅಮ್ಮ ಮಾವನ ಕೋಣೆಗೆ ಹೋಗಿ ಮಾಡಿಕೊಂಡ್ರು. ನಾನು ಟವಲ್ ತಗೊಂಡು ಸೀದಾ ಕೋಣೆಯೊಳಗೆ ನುಗ್ಗಿದೆ. ಅಷ್ಟರಲ್ಲಿ ಅತ್ತೆ ಸೀರೆ ಹುಟ್ಟುಕೊಳ್ಳುತ್ತಾ ಇದ್ರು. ನಾನು ಹೋಗಿ ಗೊತ್ತಿಲ್ಲದೆ ಅವರ ಹಿಂದೆ ನಿಂತೆ. ನನ್ನನ್ನು ಕನ್ನಡಿಯಲ್ಲಿ ನೋಡಿ ಅವರು ಬಟ್ಟೆಯಿಂದ ಮುಚ್ಚಿಕೊಂಡರು. ನನ್ನ ಕೈಯಿಂದ ಟವಲ್ ಕೆಳಗೆ ಬಿತ್ತು. ನಾನು ಸಾರಿ ಅತ್ತೆ, ಗೊತ್ತಾಗಲಿಲ್ಲ ಅಂತ ಹೇಳಿ ಬಾತ್ರೂಮ್ ಒಳಗೆ ಹೋದೆ. 10 ನಿಮಿಷದ ನಂತರ ಅತ್ತೆ ಟವಲ್ ಕೊಡೋಕೆ ಬಾತ್ರೂಮ್ ಒಳಗೆ ಬಂದರು. ನಾನು ಅರ್ಜೆಂಟ್ ಅಲ್ಲಿ ಬಾಗಿಲು ಹಾಕೋದು ಮರೆತಿದ್ದೆ. ಅವರು ಒಳಗೆ ಬಂದವರೇ ಕಣ್ಣಾಗಲಿಸಿ ನೋಡುತ್ತಾ ನಿಂತರು. ನಾನು ಒಂದು ತುಂಡು ಬಟ್ಟೆ ಇಲ್ಲದೆ ಸ್ನಾನಕ್ಕೆ ಇಳಿದಿದ್ದೆ. ಅವರನ್ನು ನೋಡಿ ಎಲ್ಲಿ ಮುಚ್ಚಿಕೊಳ್ಳಬೇಕು ಅಂತ ಗೊತ್ತಾಗಲಿಲ್ಲ. ಅವರು ಟವಲ್ ಅಲ್ಲೇ ಇಟ್ಟು ಸಾರಿ ಅಂತ ಹೇಳಿ ಹೋದರು. ಅವತ್ತಿಂದ ನನ್ನ ಅವರ ಮಧ್ಯೆ ಮಾತುಕತೆ ಕಮ್ಮಿ ಆಯ್ತು. ಬರೀ ಕಣ್ಣಲ್ಲೇ ವಿಚಾರ ನಡೆಸುತ್ತಾ ಇದ್ದೆವು. ಅತ್ತೆ ಅನ್ನೋದು ಮರೆತು ಹೋಗಿ ಅವರ ಮೇಲೆ ಭಾವನೆಗಳು ಹುಟ್ಟಿಕೊಂಡವು. ಅತ್ತೆ ಕೂಡ ಕಾಫಿ ಕೊಡುವಾಗ ಕೈ ತಗುಲಿಸೋದು, ಊಟ ಬಡಿಸುವಾಗ ಕೆಳಗ ಬಗ್ಗಿ ಅವರ ಸೌಂದರ್ಯ ರಾಶಿಯನ್ನು ತೋರಿಸುವುದು, ಹೀಗೆ ನಡೀತಾ ಇತ್ತು. ಒಂದು ದಿನ ಊರಿನಿಂದ ಯಾರೋ ತೀರಿ ಹೋಗಿದ್ದಾರೆ ಅಂತ ಸುದ್ದಿ ಬಂತು. ಅತ್ತೆ ಹುಷಾರಿಲ್ಲ ಅಂತ ಹೋಗಲು ನಿರಾಕರಿಸಿದರು. ಡ್ರೈವರ್ ಇಲ್ಲದ ಕಾರಣ ಅಪ್ಪ ಅಮ್ಮನ ಮಾವನೇ ಕರೆದುಕೊಂಡು ಹೋಗಬೇಕಾಯಿತು. ನಾನು ಅತ್ತೆ ಹೇಗೂ ಒಬ್ಬರೇ ಇರ್ತಾರೆ ಅಲ್ವಾ, ನಾನು ಅವರ ಜೊತೆ ಇರ್ತೀನಿ, ನೀವು ಹೋಗಿ ಬನ್ನಿ ಅಂತ ಹೇಳಿ ಕಳಿಸಿದೆ. ನಾನು ಹೋಗ್ತೀನಿ ಅಂತ ಬೇಜಾರಲ್ಲಿ ಇದ್ದ ಅತ್ತೆ ನಾನು ಉಳಿದುಕೊಂಡೆ ಅಂತ ತುಂಬಾ ಖುಷಿಪಟ್ಟರು. ಅವರೆಲ್ಲ ಹೋದ ಮೇಲೆ ಗೋಪಿ ಹುಷಾರಿಲ್ಲ, ಮಸಾಜ್ ಮಾಡ್ತೀಯಾ, ಯಾಕೋ ತಲೆನೋವು ಅಂದ್ರು. ನಾನು ಸರಿ ಅಂತ ತಲೆಗೆ ಮಸಾಜ್ ಮಾಡಲು ಮುಂದಾದೆ. ತಲೆಯಿಂದ ಕೈಗೆ ಹೋಯ್ತು, ಕೈಯಿಂದ ಇನ್ನೂ ಕೆಳಗೆ ಹೋಯ್ತು. ಅಲ್ಲಿಂದ ಅತ್ತೆಗೆ ತಡೆದುಕೊಳ್ಳೋಕೆ ಆಗಲಿಲ್ಲ. ನನ್ನ ಗಟ್ಟಿಯಾಗಿ ಅಪ್ಪಿ ಅಳೋಕೆ ಶುರು ಮಾಡಿದರು. ನಾನು ಏನಾಯ್ತು, ಯಾಕೆ ಅಳ್ತಾ ಇದ್ದೀರಾ ಅಂದೆ. ಅವರು ಮಾವನ ಜೊತೆ ಖುಷಿಯಾಗಿ ಇಲ್ಲ ಅನ್ನೋದನ್ನ ತುಂಬಾ ನೀಟಾಗಿ ವಿವರಿಸಿದರು. ಆಗೊಮ್ಮೆ ಹೀಗೊಮ್ಮೆ ಬಂದು ಮುಟ್ಟಿ ಹೋಗೋ ಗಂಡ ನನಗೆ ಬೇಕಾಗಿಲ್ಲ ಅಂತ ಸಹ ಹೇಳಿದರು. ಮತ್ತು ಅವತ್ತು ನಿನ್ನ ಬಾತ್ರೂಮ್ ಅಲ್ಲಿ ನೋಡಿದ ಮೇಲೆ ನನ್ನ ಎಲ್ಲ ಆಸೆ ಈಡೇರಿಸೋಕೆ ನೀನೇ ಸರಿ ಅಂತ ಅಂದುಕೊಂಡೆ. ಇವತ್ತು ನಮ್ಮಿಬ್ಬರಿಗೆ ಅಂತ ಟೈಮ್ ಸಿಕ್ಕಿದೆ, ಪ್ಲೀಸ್ ಕಣೋ, ಇಲ್ಲ ಅನ್ಬೇಡ ಅಂತ ಅವರೇ ಮೇಲೆ ಬಿದ್ದು ಆಟ ಮುಂದುವರಿಸಿದರು. ಮೊದಲೇ ಒಂದು ಸೀನ್ಗೋಸ್ಕರ ಕಾಯ್ತಾ ಇದ್ದ ನನಗೆ ಫುಲ್ ಫಿಲ್ಮ್ ಸಿಕ್ಕಿದ ಹಾಗೆ ಆಯ್ತು. ನಾನು ಇಲ್ಲ ಅನ್ನದೆ ಅವರಿಗೆ ಮನಸ್ಸು ಇಚ್ಛೆ ಆನಂದ ನೀಡಿದೆ. ಅವತ್ತಿಂದ ಟೈಮ್ ಸಿಕ್ಕಿದಾಗೆಲ್ಲ ಇಬ್ಬರು ಸೇರಿ ಖುಷಿ ಪಡುತ್ತೇವೆ. ಈವಾಗ ಡಿಗ್ರಿ ಮಾಡೋಕೆ ಅಂತ ಬೇರೆ ಊರಿಗೆ ಬಂದಿದ್ದೇನೆ. ಅತ್ತೆ ಪ್ರೆಗ್ನೆಂಟ್, ಯಾರಿಂದ ಅಂತ ಮಾತ್ರ ಗೊತ್ತಿಲ್ಲ, ಆಗಿದರೆ ಅಷ್ಟೇ. ಫ್ರೆಂಡ್ಸ್, ಈ ಕತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.